ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. PNCIB ನ್ಯೂಸ್ ವಿಜಯಪುರ ಜಿಲ್ಲೆಯ ಜನತೆ ಮೂಲಭೂತ ಸೌಲಭ್ಯಗಳಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಾಕಷ್ಟು ತೆರಿಗೆ ಕಟ್ಟುತ್ತಿದ್ದರೂ ಸ್ವಾತಂತ್ರ್ಯಕ್ಕೆ 79 ವರ್ಷ ಕಳೆದರೂ ಕೂಡ ವಿಜಯಪುರ ನಗರದಲ್ಲಿರುವ ಮನಗೂಳಿ ಅಗಸಿ ಸಮಸ್ಯೆ ಇನ್ನೂ ಬಗೆಹರಿಯದೆ ಉಳಿದಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಇನ್ನೂ ಮುಂದುವರಿದಿದ್ದು, ಬಾಗಲಕೋಟೆ ರಸ್ತೆ ಹಾಗೂ ಮನಗೂಳಿ ಅಗಸಿ ರಸ್ತೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ರಸ್ತೆಗಳಲ್ಲಿಯೇ ಸರ್ಕಾರಿ ಇಲಾಖೆಗಳು, ಶಾಲಾ ಕಾಲೇಜುಗಳು ಇದ್ದರೂ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆಗಳ ಕಡೆ ಯಾರೂ ಗಮನ ಹರಿಸುತ್ತಿಲ್ಲ ಎಂದು ಸಂಘಟನೆ ಆರೋಪಿಸಿದೆ. ಕೆಲವು ಜನಪ್ರತಿನಿಧಿಗಳು ತಮ್ಮ ಮನೆಗಳಿರುವ ಪ್ರದೇಶಗಳಲ್ಲಿ ಮಾತ್ರ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಿ ಸುಖ ಜೀವನ ನಡೆಸುತ್ತಿದ್ದಾರೆ. ಆದರೆ ಬಾಗಲಕೋಟೆ ರಸ್ತೆ ಮತ್ತು ಮನಗೂಳಿ ಅಗಸಿ ರಸ್ತೆಯಲ್ಲಿ ಯಾವುದೇ ಜನಪ್ರತಿನಿಧಿಗಳ ಮನೆ ಇಲ್ಲವ ಕಾರಣ ಈ ಭಾಗದ ಅಭಿವೃದ್ಧಿ ಕಡೆಗಣಿಸಲಾಗಿದೆ ಎಂದು ಹೇಳಲಾಗಿದೆ. ಜಿಲ್ಲಾಧಿಕಾರಿಗಳು ಹಾಗೂ ಉನ್ನತಾಧಿಕಾರಿಗಳು ಜನಪ್ರತಿನಿಧಿಗಳ ಮಾತು ಕೇಳುತ್ತಾ ದಗ್ವಾಳಿಗಳು ಮತ್ತು ಕಮಿಷನ್ ಏಜೆಂಟ್ಗಳಂತೆ ವರ್ತಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಸಂಘಟನೆ ಮಾಡಿದೆ. ತಕ್ಷಣ ಎಚ್ಚೆತ್ತುಕೊಂಡು ಮನಗೂಳಿ ಅಗಸಿ ಸಮಸ್ಯೆ ಹಾಗೂ ಬಾಗಲಕೋಟೆ ರಸ್ತೆಯ ರೈಲ್ವೆ ಕ್ರಾಸಿಂಗ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು. ಇಲ್ಲವಾದರೆ ವಿಜಯಪುರ ಜಿಲ್ಲೆಯ ಜನರನ್ನು ಒಳಗೊಂಡು ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ನೋಡಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ನೋಡಿ, ಮನಗುಳಗಿಸಿ ಮನಗುಳಗಿಸಿ ಇಷ್ಟು ಸಣ್ಣ ಅಗಿಸಿ ಅದನ್ನು ಡಬಲ್ ಮಾಡಬೇಕು. ಈ ಥರ ಗಾಡಿಗಳು ಇಲ್ಲಿ ನೋಡಿ ಎಷ್ಟು ಹೋಗುತ್ತವೆ ನೋಡಿ, ಒಂದು 60 ಕಿಲೋಮೀಟ್ರ್ ಇರ್ತದೆ. ಈ ಥರ ಪ್ರತಿಯೊಬ್ಬರು ಯಾವ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂದರೆ, ಆ ಕಡೆ ಡಬಲ್ ರಸ್ತೆ ಇದೆ. ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಯಿತು. ಎಲ್ಲ ಮಿನಿಸ್ಟರ್ ಆಗಿದ್ದಾರೆ, ಶಾಸಕರಾಗಿದ್ದಾರೆ, BJP ಶಾಸಕರಾದರು, ಕಾಂಗ್ರೆಸ್ ಶಾಸಕರಾದರು, ಉಸ್ತುವಾರಿ ಸಚಿವರು, ನಮ್ಮ ಬಿಜಾಪುರ ಜಿಲ್ಲೆಯವರಿದ್ದರೂ ಕೂಡ ಇದಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ. ನೋಡಿ ಎಷ್ಟೊಂದು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ನೋಡಿ ಗಾಡಿ. ನಗರ ಶಾಸಕ ಮಹೋದಯರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬ್ರೆ, ನಮ್ಮ ಸಂಸದರೇ, MP ಸಾಹೇಬ್ರೆ, ನಮಗೆಲ್ಲ ಯಾಕರೆ ಆಯ್ಕೆ ಮಾಡ್ತಾರೆ ಅನ್ನಿಸ್ತಾ ಇದೆ ನಮಗೆ. ಇದನ್ನೇ ವಿನಾಕಾರಣ ಇದಕ್ಕೆ ನಿಲ್ತೀರಿ, ಕೆಲಸ ಮಾಡೋದು ಅಲ್ಲಿಂದ್ರೆ ಯಾಕೆ ನಿಲ್ತೀರಿ ಅಂತ ಮಂದಿಗೆ ಮರಳು ಮಾಡಿ ಓಟ್ ಹಾಕಿಸ್ಕೊಂಡು ಗೆದ್ದು ಬಂದ್ಬಿಡೋದು. ಒಂದು ದಿವಸ ಸೋತಿಲ್ಲ ನೀವು. ಬಿಜಾಪುರಕ್ಕೆ ಏನು ಮಾಡಿದಿರಿ ನೋಡಿ, ಎಷ್ಟೊಂದು ಟ್ರಾಫಿಕ್ ದಿನಾಲು ಇದು ಸಮಸ್ಯೆ. ಮತ್ತೆ ಆ ಕಡೆ ಟ್ರಾಫಿಕ್ ನಿಂತು ಈಗ ಮನಗುಳಗಿಸಿ ಇದನ್ನು ಡಬಲ್ ಮಾಡಿ ಅಥವಾ ಫ್ಲೈಓವರ್ ಮಾಡಿಬಿಡಿ, ಪೂರಾ ಹೋಗಲಿ ಗಂಚೋಗ್ತಾನ ಅಲ್ಲಿಂದ. ಇದು ನಿಮಗೆ ಇದು ಡಬಲ್ ಮಾಡೋದು ಆಗಲಿಲ್ಲ ಅಂದರೆ, ಈ ಕ್ವಾಟಿಗೋಡಿ ಕೆಡಿಸೋದಾಗೋದು ಇಲ್ಲಂದರೆ ನೋಡಿ ನೋಡಿ ಇಲ್ಲಿ ಯಾರು ಹೊಣೆಗಾರ ಒಂದು ದಿವಸದ ಇದು. ಅಲ್ಲಿ ರೈಲ್ವೆ ಕ್ರಾಸಿಂಗ್ ಅದು ಸಮಸ್ಯೆ. ಇಲ್ಲಿ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಅದು ಸಮಸ್ಯೆ. ಇಲ್ಲಿ ಮನಗುಳಗಿಸಿ ಇದು ಸಮಸ್ಯೆ. ಇಷ್ಟು ಸಣ್ಣ ಕಮಾನ 79 ವರ್ಷ ಸ್ವಾತಂತ್ರ್ಯ ಸಿಕ್ಕ ಇಲ್ಲಿ ಇಟ್ಕೊಂಡು ನರಕ ಅನುಭವಿಸೋದು ಸಾರ್ವಜನಿಕರು ಹೇಗೆ ತಿಳಿದಿಲ್ಲ? ಮಾನ್ಯ ಜಿಲ್ಲಾಧಿಕಾರಿಗಳೇ, ತಕ್ಷಣ ಮುತುವರ್ಜಿ ವಹಿಸಿ ಇದಕ್ಕೇನೊಂದು ದಿಟ್ಟ ಕ್ರಮ ತೆಗೆದುಕೊಳ್ಳಿ. ಇದು ನೋಡಿ ಎಷ್ಟು ಸಮಸ್ಯೆ ನೋಡಿ. ಆ ಕಡೆ ಡಬಲ್ ರಸ್ತೆ ಪುಲಕೇಶಿ ನಗರ ಕಡೆ ಬೀಡೆತನ ಡಬಲ್ ಮಾಡ್ಕೊಂಡು ಕೂತೀರಿ. ಇದು ಕೇಂದ್ರ ಸರ್ಕಾರಕ್ಕೆ, ಇದು ಸಾರ್ವಜನಿಕರಿಗೆ ಇದು ತುಂಬ ಅನ್ಯಾಯ ಆಗ್ತಾ ಇದೆ. ಇದು ಎಷ್ಟೊತ್ತಿರೋದು ಇದು ಕ್ವಾಟಿಗೋಡಿ ತೆಗೆದು ಇದು ಡಬಲ್ ಮಾಡಬೇಕು, ಇಲ್ಲಾಂದ್ರೆ ಎಷ್ಟೊಂದು ನರಕ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಅಂತೇಳಿ ಕೇಂದ್ರಕ್ಕೆ, ಆಮೇಲೆ ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ಇದ್ದಿದ್ದು ಸಂಪೂರ್ಣ ಮಾಹಿತಿ ಒದಗಿಸ್ಲಿಕ್ಕೆ ಅಷ್ಟು ಬುದ್ಧಿ ಇಲ್ವಾ ತಮಗೆ? ಅದು ನಮಗೆ ಚಿಂತೆ ಎತ್ಬಿಟ್ಟದ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ, ನಗರ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಇದು ನೋಡಿ ಯಾವ ಥರ ನರಕ ಅನುಭವಿಸ್ತಾ ಇದ್ದಾರೆ ನೋಡಿ ಜನ. ಅಲ್ಲಿ ಬಾಲಕೋಟ್ ಕ್ರಾಸ್ ರೈಲ್ವೆ ಕ್ರಾಸಿಂಗ್ ಅಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ.
ಈ ರಸ್ತೆಯಲ್ಲಿ ಬರೋರು ಜನ ಇಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಇವೆಲ್ಲ ಶಾಸಕರು ಮಂತ್ರಿಗಳು ಆಗೇನು ಪ್ರಯೋಜನ? ವಿನಾಕಾರಣ ಸಾಕಷ್ಟು ತೆರಿಗೆ ಕಟ್ತಾ ಇದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆದವರು ಯಾರು ತೆರಿಗೆ ಕಟ್ಟೋದಿಲ್ವಾ? ಯಾರು ಹಾಗೆ ಜೀವನ ಮಾಡ್ತಾ ಇದ್ದಾರ? ಮತ್ತೆ ಮೂಲಭೂತ ಸೌಲಭ್ಯಗಳು ಸರಿಯಾಗಿ ಒದಗಿಸಿದ್ರೆ ಇದೇ ಸೇಮ್ ಕಮಾನ್ ಇನ್ನೊಂದು ಮಾಡಿಬಿಡಿ ಈಚೆಡೆ, ಇಲ್ಲಾರ ಫ್ಲೈಓವರ್ ಮಾಡಿ ಪೂರ ಗಾಂಚಿ ಹೋಗ್ತಾನ. ಏನಾರೊಂದು ದಿಟ್ಟು ನಿರ್ಧಾರ ತೆಗೆದುಕೊಳ್ಬೇಕಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ 2 ಸಲ ನಾನು ಲೆಟರ್ ಕೊಟ್ಟಿದ್ದೀನಿ. ಮುಂಚೆ ದಾನಮ್ಮನವ್ರು ಸರ್ ಇದ್ದಾಗ 2 ಸಲ ಲೆಟರ್ ಕೊಟ್ಟಿದ್ದೀವಿ. ಡಬಲ್ ಆಗಬೇಕು ಇದು, ಇಲ್ಲಾರ ಫ್ಲೈಓವರ್ ಮಾಡಿ ಅಂಥೇಳಿ ಏನಾದರೂ ಒಂದು ಶಾಶ್ವತ ಪರಿಹಾರ ಹುಡುಕಾಡಿ. ಇದಕ್ಕೆ ಎಷ್ಟೊಂದು ನರಕ ಅನುಭವಿಸ್ಬೇಕು ಸಾರ್ವಜನಿಕರು. ತಕ್ಷಣ ಇದಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು. ವಿಡಿಯೋ ನೋಡಿ ಅಂಥೇಳಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆದ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ನೋಡಿ ಇಲ್ಲಿ ಮತ್ತೆ ಇಲ್ಲಿ ನಿಂತು ನೋಡಿ 1 ಕಿಲೋಮೀಟರ್ ಇರ್ತಾವೆ ಗಾಡಿಗಳು. ಮತ್ತೆ ದಿನಾಲು ಈ ಥರ ನರಕ ಅನುಭವಿಸ್ಬೇಕಂದ್ರೆ ಹೇಗೆ? ಒಂದು ದಿವಸದ ಇದು ದಿನಾಲು ಈ ಥರ ಪರಿಸ್ಥಿತಿ ಅನುಭವಿಸ್ಬೇಕು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ತಾವು ಎಲ್ಲಿ ತಮ್ಮ ಮನೆ ಮಠ ಎಲ್ಲಿದಾವ ಅಲ್ಲಿ ಸಾಕಷ್ಟು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡ್ಕೊಂಡಿದ್ದೀರಿ. ಸಾರ್ವಜನಿಕರು ಅಡ್ಡಾಡಿ ರಸ್ತೆಗಳಿಗೆ ಈ ಥರ ನರಕ ಅನುಭವಿಸ್ಬೇಕು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಸರಿ. ಇಲ್ಲಾರೆ ಸಾರ್ವಜನಿಕರೇ ಒಮ್ಮೆ ನಿಮ್ಮನ್ನ ತೊಗೊಂಡು ಬೆನ್ನು ಹತ್ತಾರೆ, ಒಮ್ಮೆ ಗೊತ್ತಾಗ್ತದೆ. ಅದಕ್ಕೆ ಅವಕಾಶ ನೀಡಬೇಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.